ನಮಸ್ಕಾರ, ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ಭಟ್. ನಾವೀಗ ಜಯನಗರದ 4th ಬ್ಲಾಕ್ನ ಯುವ ಪಥದಲ್ಲಿದ್ದೀವಿ. ಇಲ್ಲಿ ವಿದ್ಯಾರ್ಥಿ ಸಾಹಿತ್ಯ ಸಂಭ್ರಮ 2024 ಅನ್ನೋ ಪ್ರೋಗ್ರಾಮ್ ಜನವರಿ 11 ಮತ್ತು 12ರಂದು ನಡೀತಾ ಇದೆ. ಬೇರೆ ಬೇರೆ ಊರುಗಳಿಂದ ವಿಶೇಷವಾಗಿ ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ ಇರೋರು ಮತ್ತು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದಾರೆ. ವಿದ್ಯಾರ್ಥಿಗಳಿಗೋಸ್ಕರನೇ ಕೆಲವೊಂದು ಸ್ಪರ್ಧೆಗಳನ್ನು, ಡಿಬೇಟ್ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು, ಇಲ್ಲಾಂದರೆ ವರ್ಕ್ಶಾಪ್ ಆಗಿರ್ಬೋದು, ಮುಂತಾದ ಪ್ರೋಗ್ರಾಮ್ಗಳನ್ನು ಆಯೋಜನೆ ಮಾಡಲಾಗಿದೆ. ಬನ್ನಿ ಇಲ್ಲಿ ಏನೇನು ನಡೀತಾ ಇದೆ ಅಂತ ನಾವೇ ನೋಡ್ಕೊಂಡು ಬರೋಣ. ವಿದ್ಯಾರ್ಥಿ ಸಾಹಿತ್ಯ ಸಂಭ್ರಮದ ಆಯೋಜಕರಾದಂಥ ಶ್ರೀಯುತ ಪ್ರದ್ಯುಮ್ನ ಅವರಿದ್ದಾರೆ. ಅವ್ರ ಹತ್ರ ಇದರ ಆಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಭಾರತದಲ್ಲಿ ವರ್ಷ ಪೂರ್ತಿ ಹಲವು ಲಿಟ್ರೇಚರ್ ಫೆಸ್ಟಿವಲ್ಗಳು ನಡೆಯುತ್ತೆ. ಆದರೆ ಸ್ಟೂಡೆಂಟ್ಗಳಿಗೆ ಅಂತಲೇ ಮಾಡಿರೋ ಲಿಟ್ರೇಚರ್ ಫೆಸ್ಟಿವಲ್ ಯಾವುದೂ ಇಲ್ಲ. ಎಲ್ಲದರಲ್ಲೂ ತುಂಬ ಅಕಂಪ್ಲಿಷ್ಡ್ ಆಥರ್ಗಳು, ಇಂಟೆಲೆಕ್ಚುಯಲ್ಸು ಎಲ್ಲ ಬಂದು ಒಂದು ಅಜೆಂಡಾ ಇಟ್ಕೊಂಡು ಮಾಡ್ತಾರೆ. ಆದರೆ ನಾವು ಇದನ್ನ ಆರ್ಗನೈಸೇಷನ್, ನಮ್ಮದು ಟೀಮು ಸ್ಟಾರ್ಟ್ ಮಾಡಿ, ನಾವು ಬ್ರೈನ್ ಸ್ಟಾರ್ಮ್ ಮಾಡಿ ನಾವು ಲಿಟ್ರೇಚರ್ ಫೆಸ್ಟ್ ಮಾಡೋಣ. ಸೊ ಎಷ್ಟೊಂದು ಲಿಟ್ರೇಚರ್ ಫೆಸ್ಟ್ ಇದೆಯಲ್ಲ, ಇದೊಂದು ನಮ್ಮದು ಇನ್ನೊಂದು ಏನಕ್ಕೆ ಆಲ್ರೆಡಿ ಬ್ಯಾಂಗ್ಳೂರ್ ಲಿಟ್ರೇಚರ್ ಫೆಸ್ಟ್ ಅಂತ ಇದೆ. ಸೊ ನಾವು ಬೆಂಗಳೂರಲ್ಲಿ ಮತ್ತೆ ಇನ್ನೊಂದು ಲಿಟ್ರೇಚರ್ ಫೆಸ್ಟಿವಲ್ ಮಾಡೋಕ್ಕೆ ಏನು ಕಾರಣ, ವಾಟ್ ಈಸ್ ಅವರ್ ಸ್ಪೆಷಲ್ಟಿ ಅಂತ ನಾವು ಡಿಸ್ಕಸ್ ಮಾಡಬೇಕಾದ್ರೆ, ಸೊ ಆವಾಗ ಲಿಟ್ರೇಚರ್ ಅನ್ನೋದು ಈಗ ಹಾಗೆ ಸ್ಮಾರ್ಟ್ಫೋನ್ ಅಡಿಕ್ಷನ್ ಆಗಿ ನಮಗೆ ಕೂತ್ಕೊಂಡು ಒಂದು ಇಡೀ ಬುಕ್ ಓದೋಕ್ಕೆ ಯಾರಿಗೆ ಎಷ್ಟು ಸಮಯ ಇರುತ್ತೆ ಈಗಿನ ಕಾಲದಲ್ಲಿ. ಸೊ ಅದನ್ನ ವಾಪಸ್ ತರಬೇಕು. ಯಂಗ್ಸ್ಟರ್ಸ್ಗೆ ಲಿಟ್ರೇಚರಲ್ಲಿ ಆಟೋಮ್ಯಾಟಿಕಾಗಿ ಪ್ರೀತಿ ಬರಬೇಕು. ಫೋರ್ಸ್ ಮಾಡಿದ್ರೆ ಅದು ವರ್ಕ್ ಆಗೋಲ್ಲ. ಸೊ ಈ ಥರ ಕಾರ್ಯಕ್ರಮಗಳನ್ನು ಯುವಕರು ಅಟೆಂಡ್ ಆಗಿ ಅವರು ಈ ಥರದ್ದು ಡಿಸ್ಕಷನ್ಗಳಿಗೆಲ್ಲ ಇಂದ ಇನ್ಸ್ಪೈರ್ ಆಗಿ ಅವ್ರಿಗೆ ಚೇಂಜ್ ಆಗುತ್ತೆ ಅಂತ. ಸೊ ವಿತ್ ದ ಪರ್ಪಸ್ ಆಫ್ ಯೂತ್ ಆ್ಯಂಡ್ ಸ್ಟೂಡೆಂಟ್ಸ್ ಇನ್ ಮೈಂಡ್, ವಿ ಆರ್ಗನೈಸ್ ದಿಸ್ ಲಿಟ್ರೇಚರ್ ಫೆಸ್ಟ್. ಜೊತೆಗೆ ಫೇಮಸ್ ಆಥರ್ ಆದಂತಹ ವಂಶಿ ಜುಲೂರಿ ಅವರಿದ್ದಾರೆ. ಅವರು ಈ ಲಿಟ್ ಫೆಸ್ಟ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ವೆರಿ ಹ್ಯಾಪಿ ಟು ಬಿ ಹಿಯರ್ ಅಟ್ ದ ಸ್ಟೂಡೆಂಟ್ ಲಿಟ್ರೇಚರ್ ಫೆಸ್ಟಿವಲ್ ಇನ್ ಬೆಂಗಳೂರು ಟುಡೇ. ಸರ್, ಇದ್ರ ಬಗ್ಗೆ ಲಿಟ್ ಫೆಸ್ಟ್ ಫಸ್ಟ್ ಟೈಮ್ ನಡೀತಾ ಇದೆ ಬೆಂಗಳೂರಲ್ಲಿ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ? So first I must say I am very happy I'm still understanding Kannada because my mother and father both spoke very well. I can't speak but I can understand. It feels very nice to be in this particular literature festival because it is very different from many other famous and sometimes even overrated literature festivals, if I say so, because so many of the big festivals have become very commercialized and not to be too critical but a bit pretentious. But here it is so inspiring to see the students have done all the work. They are bridging the modern form of the world today where everybody wants to have gatherings to talk about literature and current issues, but they are operating like each person is striking a bond with every other person. So it is like a Gurukula hosted literature festival, which is very new and it is beautiful, like the paintings in this room, the calligraphy, the very different kind of speakers who have come, and it is a great beginning for all the students and young people here to write and create more art which is meaningful across all time. ವಿದ್ಯಾರ್ಥಿ ಸಾಹಿತ್ಯ ಸಂಭ್ರಮದಲ್ಲಿ ತುಂಬ ಸ್ಟಾಲ್ಗಳನ್ನು ಹಾಕಿದ್ದಾರೆ. ಅದರಲ್ಲಿ
ಪರಂ ಸೈನ್ಸ್ ಎಕ್ಸ್ಪೀರಿಯೆನ್ಸ್ ಒಂದು ಅವ್ರ ಹತ್ರ ತುಂಬ ಸೈನ್ಸ್ ಸಂಬಂಧಪಟ್ಟಂತೆ ತುಂಬ ಇದಿದೆ. ಅವ್ರ ಹತ್ರ ಕೇಳೋಣ ಬನ್ನಿ ಯಾವ ಥರ ಅವರು ಸೈನ್ಸನ್ನ ನಮ್ಗೆ ಹೇಳ್ತಾರೆ ಅಂತ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಸರಸ್ವತಿ. ಇದು ಬಂದು ಇಲ್ಯೂಷನ್ ಫ್ರಾಗ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಫ್ರಾಗ್ ಮೇಲೆ ಕಾಣಿಸ್ತಿದೆ, ಬಟ್ ಯು ಕ್ಯಾನ್ ಟಚ್ ಇಟ್. ಇವಾಗ ನೀವೇ ಟ್ರೈ ಮಾಡ್ಬೋದು ಬೇಕಿದ್ರೆ, ಟಚ್ ಮಾಡೋಕ್ಕಾಗಲ್ಲ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ ಕಾನ್ಕೇವ್ ಮಿರರ್ಸ್, ಅಂದರೆ 2 ಮಿರರ್ದು ರಿಫ್ಲೆಕ್ಷನ್. ಸೊ ಆ ಥರ ಇದು ವರ್ಕ್ ಆಗುತ್ತೆ. ಸೊ ದಿಸ್ ಈಸ್ ದ ಓಲ್ಡೆಸ್ಟ್ ಫಾರ್ಮ್ ಆಫ್ ಇಲ್ಯೂಷನ್. ಸೊ ಇದು ಒಂದು ಎಕ್ಸಿಬಿಟ್. ಓಕೆ, ನೆಕ್ಸ್ಟ್ ಇದ್ರ ಹೆಸರು ಬಂದು ಟ್ರೂ ಮಿರರ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡೋ ಮಿರರ್ ಇದು, ಅಂದರೆ ಡೈಲಿ ಡೇಸ್ ನೀವು ಎಲ್ಲರೂ ನೋಡೋ ಮಿರರ್ ಇದು. ಬಟ್ ಆ್ಯಕ್ಚುಲಿ ಮಿರರ್ ಅಂದರೆ ನಾವು ನಿಮ್ಮನ್ನ ಹೆಂಗೆ ನೋಡ್ತೀವಿ, ನೀವು ಹಂಗೆ ನೋಡ್ತೀವಿ, ಇದರಲ್ಲಿ ಕಾಣಿಸುತ್ತೆ. ಇದು ಬಂದು ಝೋಯಿಟ್ರೋಪ್ ಅಂತ ಹೇಳ್ತೀವಿ. ಹೆಂಗೆ ಅಂದರೆ ಇದು 3D ಪ್ರಿಂಟೆಡ್ ಮಾಡಲ್ಲು. ಇದು ಇವಾಗ ಫಾರ್ ಎಕ್ಸಾಂಪಲ್ ಸ್ಪೀಡು ಮತ್ತು ಲೈಟ್ ಇಂದ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೇಮ್ ಇದೆ ಮಾಡೆಲ್ ಬಂದು ಇದೆ ರೈಸಿನಲ್ಲಿ ಆಗಿರೋದು. ಅಲ್ಲ, ಇದ್ರದ್ದು ಯೂಸಸ್ ಏನು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹಳೆ ಕಾಲದಲ್ಲಿ ಇವಾಗ ನೋಡಿ ಮೂವಿ ಮಾಡ್ತಿದ್ರಲ್ಲ, ಮೂವಿ ಹೆಂಗೆ ಪ್ರಾಜೆಕ್ಟ್ ಆಗ್ತಿತ್ತು, ರೀಲು ಮತ್ತು ಪ್ರೊಜೆಕ್ಟ್ರಲ್ಲಿ ಸೇಮ್ ಅದೇ ಕಾನ್ಸೆಪ್ಟ್ ಯೂಸ್ ಮಾಡಿರೋದಿಲ್ಲಿ. ಓಕೆ. ನಮ್ಮ ಜೊತೆ ಖ್ಯಾತ ಶತಾವಧಾನಿಯಾದಂಥ ಆರ್ ಗಣೇಶ್ ಸರ್ ಅವರು ಇದ್ದಾರೆ. ಅವ್ರ ಹತ್ರ ಇಂದಿನ ಯುವಜನತೆಗೆ ಸಾಹಿತ್ಯದ ಬಗ್ಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆ ಆ್ಯಂಡ್ ಯುವಜನತೆ ಸಾಹಿತ್ಯವನ್ನು ಹೆಚ್ಚೆಚ್ಚು ಓದಬೇಕು ಅಂದರೆ ಅವ್ರ ಅಭಿಪ್ರಾಯ ಏನು ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ಕಾರಮ್ಮ. ನಮಸ್ಕಾರ, ತುಂಬ ಧನ್ಯವಾದ. ಇಲ್ಲ, ಯುವಜನತೆಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಇಲ್ಲ ಅಂತ ಏನಿಲ್ಲ. ಈಗ ಪುಸ್ತಕಗಳು ಪ್ರಕಟವಾಗ್ತಾ ಇವೆಯಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಪುಸ್ತಕಗಳು ಪ್ರಕಟವಾಗ್ತಾ ಇವೆ. ಈಚಿನ ಕಾಲದಲ್ಲಿ ಕಾದಂಬರಿಗಳು ಬರ್ತಾ ಇವೆ. ಕಾದಂಬರಿಗಳಲ್ಲದಂತಹ, ಅಂದರೆ ಯಾವುದನ್ನು ನಾವು ನಾನ್ ಫಿಕ್ಷನ್ ಅಂತ ಕರಿತೀವಿ, ಆ ತರಹ ಅಕಲ್ಪನಾತ್ಮಕವಾದಂಥ ಸಾಹಿತ್ಯವು ಸಾಕಷ್ಟು ಬರ್ತಾ ಇದೆ. ಅದು ಎಲ್ಲ ದೇಶ ಭಾಷೆಗಳಲ್ಲಿ ಬರ್ತಾ ಇದೆ, ಇಂಗ್ಲೀಷ್ನಲ್ಲೂ ಬರ್ತಾ ಇದೆ. ಹೀಗಾಗಿ ಅವರಿಗೆ ಆಸಕ್ತಿ ಇದೆ ಅಂತ ಅನಿಸುತ್ತೆ. ಏನಂದರೆ ಆ ಆಸಕ್ತಿ ಸರಿಯಾದ ರೂಪವನ್ನು ತೆಗೆದುಕೊಳ್ಬೇಕು. ಪುಣ್ಯವಶಾತ್ ಏನಂದರೆ ಬೇರೆ ಬೇರೆ ಕ್ಷೇತ್ರಗಳಿಂದ ಬರ್ತಾ ಇದ್ದಾರೆ. ಈಗ ಬರೀ ಕಾಲೇಜಿನಲ್ಲಿ ಸಾಹಿತ್ಯವನ್ನು ಓದಿ ಸಾಹಿತ್ಯವನ್ನೇ ಪಾಠ ಮಾಡೋ ಅಧ್ಯಾಪಕರಲ್ಲದೆ ಬೇರೆ ಬೇರೆ ಉದ್ಯೋಗ ಕ್ಷೇತ್ರಗಳಲ್ಲಿ, ಜೀವಿಕಾ ಕ್ಷೇತ್ರಗಳಲ್ಲಿದ್ದವರು, ಕೃಷಿಕರು ಬರೀತಾ ಇದ್ದಾರೆ, ಗೃಹಿಣಿಯರು ಮಾಡ್ತಾ ಇದ್ದಾರೆ, ಕಲಾವಿದರು ಬರೀತಾ ಇದ್ದಾರೆ. ಈಗ ಸಂಗೀತಗಾರರು ಕೂಡ ಕಾದಂಬರಿ, ಕಥೆ ಇತ್ಯಾದಿಗಳನ್ನು ಬರೆದಿದ್ದಾರೆ. ಹೀಗೆ ಬೇರೆ ಬೇರೆ ಜೀವನ ಪ್ರಕಾರಗಳಿಂದ ವೈದ್ಯರು ಬರೆದಿದ್ದಾರೆ, ಬೇರೆ ಬೇರೆ ಥರದ ಸೈನಿಕರ ಪುಸ್ತಕ ಬರೀತಾ ಇದ್ದಾರೆ. ಅದರಿಂದ ವೈವಿಧ್ಯ ಇದೆ. ಆ ವೈವಿಧ್ಯದ ಮೂಲಕ ಸಾಹಿತ್ಯದ ಮೂಲ ಸತ್ವ ಏನು ಅಂತ ಗೊತ್ತು ಮಾಡ್ಕೊಳ್ಳೋಕ್ಕಾಗುತ್ತದೆ. ಮತ್ತು ಭಾರತೀಯ ಮೌಲ್ಯಗಳ ಬಗ್ಗೆ ಈಗ ಹೆಚ್ಚು ಆಸ್ಥೆ ಬರ್ತಾ ಇದೆ. ಆಸ್ಥೆ ಬರ್ತಾ ಇರೋದ್ರಿಂದ ಮತ್ತೆ ಅವರು ನಮ್ಮ ರಸ ಸಿದ್ಧಾಂತಕ್ಕೆ, ಅದಕ್ಕಿರುವ ಸ್ವಾರಸ್ಯ ಮಹತ್ವಕ್ಕೆ ಬೆಲೆ ಕೊಟ್ಟು ಬರ್ತಾರೆ ಅಂತ ಅನಿಸುತ್ತೆ. ನನಗೆ ಭರವಸೆ ಇದೆ. ಸರ್, ಈ ಬೆಂಗಳೂರಲ್ಲಿ ಇದು ಮೊದಲನೇ ಬಾರಿಗೆ ನಡೀತಾ ಇದೆ ವಿದ್ಯಾರ್ಥಿ ಸಾಹಿತ್ಯ ಸಂಭ್ರಮ ಅಂತ. ಅದ್ರ ಬಗ್ಗೆ ನೀವು ಏನಾದರೂ ಹೇಳೋದಾದರೆ ಸರ್? ತುಂಬ ಸ್ವಾಗತಾರ್ಹ ಅಂತ ನಾನು ಹೇಳ್ತೀನಿ. ನಮ್ಮ ವೇದಗಳಲ್ಲಿಯೇ ಬರುತ್ತದೆ, ಯುವಕರು ಸಭೆಗಳಿಗೆ ಬರಬೇಕು, ಸಭೆಯೋ ಯುವ ಅಂತ ಯಂಗರ್ ಜನ್ರೇಷನ್ ತುಂಬ ಬಂದು ಎಲ್ಲದರೊಳಗೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಅದರೊಳಗೂ ಸಾಹಿತ್ಯ ಕಲೆಗಳಿಗೆ ಬಂದಷ್ಟು ಒಳ್ಳೆಯದು. ಮನಸ್ಸನ್ನು ಶುದ್ಧೀಕರಿಸುತ್ತದೆ, ಅಂತರಂಗಕ್ಕೆ ಆನಂದ ಕೊಡುತ್ತದೆ. ಅದಕ್ಕೆ ಸಾಹಿತ್ಯದ ಮೂಲ ಸ್ವರೂಪವೇ ಈ ಆನಂದ. ಆನಂದದಲ್ಲಿ ವಿರೋಧ ಅನ್ನೋದೇ ಇಲ್ಲ. ಅದು ಬಂದಷ್ಟು ತರುಣ ಪೀಳಿಗೆಗೆ ಒಳ್ಳೆಯದು. ಈ ಥರದ್ದು ನಡೀತಾ ಇರಬೇಕು. ಇದು ಒಳ್ಳೆಯ ಹಬ್ಬ ಆಗಬೇಕು ಅಂತ ನನಗನ್ಸುತ್ತೆ. ನಮ್ಮ ಜೊತೆ ಇದ್ದಾರೆ ಚಂದ್ರಕಾಂತ್ ಅವರು. ಈ ವಿದ್ಯಾರ್ಥಿ ಸಾಹಿತ್ಯ ಸಂಭ್ರಮಕ್ಕೆ ಬಂದು ಅವ್ರಿಗೇನು ಅನಿಸಿದೆ, ಅವ್ರು ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ರು ಅಂತ ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್. ಹಾಯ್, ನನ್ನ ಹೆಸರು ಚಂದ್ರಕಾಂತ್. ನಾನು SJV ಸ್ಟೂಡೆಂಟ್, MBA ಮಾಡ್ತಿದ್ದೀನಿ. ಸೊ ಇಲ್ಲಿ ಬಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಮಗೆ ಪ್ಯಾನಲ್ ಡಿಸ್ಕಷನಲ್ಲಿ ನಮ್ಮ ಕಲ್ಚರು ಅದ್ರ ಬಗ್ಗೆ ಎಲ್ಲ ಒಂದು ಡಿಸ್ಕಷನ್ ಆಯಿತು. ಪ್ಯಾನಲ್ ಡಿಸ್ಕಷನಲ್ಲಿ ಚೆನ್ನಾಗಿ ಯೂಸ್ ಆಗಿದೆ. ಸೊ ಲೈಕ್ ಭಾರತೀಯ ಸಂಸ್ಕೃತ ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಸಿಕ್ಕಿದೆ. ಸ್ವಲ್ಪ ಹಳೆ ಜನ್ರೇಷನ್ ಹೆಂಗಿತ್ತು, ಈಗಿನ ಜನ್ರೇಷನ್ ಹೆಂಗಿದೆ ಅದ್ರ ಬಗ್ಗೆ ತಿಳುವಳಿಕೆ ಸಿಕ್ಕಿದೆ. ಮತ್ತು ಹಾಗೆ ಪ್ಯಾನಲ್ ಡಿಸ್ಕಷನ್ಸ್ ನಡೀತಿದೆ, ಮತ್ತು ಬುಕ್ಸ್ ಮೇಲೆ ಡಿಸ್ಕಷನ್ಸ್ ನಡೀತಿದೆ. ಈಗ ಸದ್ಯಕ್ಕೆ ಈಗ ಬಂದಿರೋದ್ರಿಂದ ಒಂದೇ ಸೆಷನ್ ಅಟೆಂಡ್ ಮಾಡಿದ್ದೀನಿ. ಈಗ ಹೋಗ್ಬೇಕು, ಮತ್ತು ಇನ್ನೊಂದು ಸೆಷನ್ ಇದೆ, ಅದಕ್ಕೆ ಅಟೆಂಡ್ ಮಾಡಬೇಕು.
ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರ ಒಂದು ಸದಸ್ಯರಾದಂಥ ಗಿರಿಧರ್ ಸರ್ ಇದ್ದಾರೆ. ಅವ್ರ ಹತ್ರ ಲಿಟ್ ಫೆಸ್ಟ್ ಬಗ್ಗೆ ಕೇಳ್ಕೊಂಡು ಬರೋಣ, ಬನ್ನಿ ಸರ್. ನಮಸ್ತೆ. ನಮಸ್ಕಾರ. The Student Lit Fest is a very interesting initiative. I think there are not too many such. In fact, I cannot recall a festival exclusively dedicated where students come here to get a sense of books and literature. I hope that this kind of a Yuvaka Sangha's Student Literature Festival becomes an annual event, because I think this is how you connect with students and bring the joys of reading and literature to them. ವೀಕ್ಷಕರೇ, 2 ದಿನಗಳ ಕಾಲ ನಡೆದ ವಿದ್ಯಾರ್ಥಿ ಸಾಹಿತ್ಯ ಸಂಭ್ರಮ 2024 ಹೇಗಿತ್ತು ಅಂತ ನನಗಂತೂ ತುಂಬಾ ನಾಲೆಜ್ ಸಿಕ್ತು. ನಾನಂತೂ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಖುಷಿ ಆಯಿತು. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮ್ರಾ ಪರ್ಸನ್ ಕ್ರಿಸ್ಟಿನಾ ಜೊತೆಗೆ ವಿಶಾಖ ಭಟ್, ಆಲ್ಮಾ ನ್ಯೂಸ್ 24.